ಟಾಕ್ಸಿಕ್ ಎನ್ವಿರಾನ್ಮೆಂಟಿಂದ ನಿಮ್ಮನ್ನು ಹೊರಗಡೆ ತಂದ್ಕೊಳ್ಳೋದಕ್ಕೆ. ಎನ್ವಿರಾನ್ಮೆಂಟನ್ನು ಚೇಂಜ್ ಮಾಡೋದಕ್ಕೆ ಯಾರ ಹತ್ರನೂ ಸಾಧ್ಯ ಇಲ್ಲ. ಹೊರಗಡೆ ಕಸ ಇದೆ, ಜಗತ್ತಲ್ಲಿ ಸಾಕಷ್ಟು ಕಸ ಇದೆ. ಬೇರೆ ಬೇರೆ ಥರದ ಬೇಡದೇ ಇರೋ ವ್ಯವಹಾರಗಳು ಸಾವಿರಾರಿದ್ದಾವೆ. ಅವುಗಳಿಂದ ದೂರವಾಗಿ ನೀವಿರಬೇಕು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಮೆಂಟಲ್ಲಿ ಒಬ್ಬರು ಕೇಳಿದ್ದಾರೆ, ಆಫೀಸ್ ಎನ್ವಿರಾನ್ಮೆಂಟ್ ಸಿಕ್ಕಾಪಟ್ಟೆ ಟಾಕ್ಸಿಕ್ ಆಗಿದೆ, ಟಾರ್ಚರ್ ಆಗ್ತಿದೆ, ನನಗೆ ಏನು ಮಾಡಬೇಕು, ತಡ್ಕೊಳ್ಳೋದಕ್ಕಾಗ್ತಿಲ್ಲ ನನ್ನ ಹತ್ರ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಮಿತ್ರರೇ, ನಿಮ್ಮ ಪರಿಸ್ಥಿತಿ ಬಗ್ಗೆ ನಮಗೂ ಒಂಚೂರು ಬೇಜಾರು ಅಂತಲೇ ಅನಿಸಿದೆ. ಕೆಲಸ ಅನ್ನೋದು ಯಾವುದೇ ವ್ಯಕ್ತಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಒಳ್ಳೆಯ ಎನ್ವಿರಾನ್ಮೆಂಟನ್ನು, ಪಾಸಿಟಿವ್ ಎನ್ವಿರಾನ್ಮೆಂಟನ್ನು ಯೋಚನೆ ಮಾಡ್ತೀವಿ. ಯಾಕೆಂದರೆ ಗ್ರೋತ್ ಅನ್ನೋದು ಎಲ್ರಿಗೂ ಬೇಕಾಗಿದೆ. ಯಾರಿಗೆ ಗ್ರೋತ್ ಬೇಕಾಗಿಲ್ಲ ಹೇಳಿ? ಪ್ರಾಫಿಟ್ ಯಾರಿಗೆ ಬೇಕಾಗಿಲ್ಲ? ಇನ್ಕಮ್ ಜಾಸ್ತಿ ಆಗೋದು ಯಾರಿಗೆ ಬೇಕಾಗಿಲ್ಲ? ಬೋನಸ್ಸು, ಇನ್ಕ್ರಿಮೆಂಟು ಅಥವಾ ಬೇರೆ ಯಾವುದೇ ಬೆನಿಫಿಟ್ಸು ಎಲ್ರಿಗೂ ಬೇಕಾಗಿರೋದೇ ಇವೆಲ್ಲ. ಪಾಸಿಟಿವ್ ವಿಚಾರಗಳನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಅಂದರೆ ಕಂಪ್ನಿ ಕೂಡ ಬೆಳೀಲಿ, ನಾವು ಕೆಲಸ ಮಾಡೋ ಕಂಪ್ನಿ ಕೂಡ ಬೆಳೀಲಿ, ಚೆನ್ನಾಗಿ ಪ್ರಾಫಿಟ್ ಆಗಲಿ ಓನರ್ಗಳಿಗೋ ಅಥವಾ ಹಾಗೆಯೇ ನಿಮ್ಮ ಬಾಸ್ಗಳಿಗೆ, ಸೀನಿಯರ್ಗಳಿಗೆ, ಅವರಿಗೂ ಕೂಡ ಚೆನ್ನಾಗಿ ಇನ್ಕಮ್ ಬರಲಿ, ರೆವೆನ್ಯೂಸ್ ಬರಲಿ, ಸ್ಯಾಲ್ರಿನೋ ಇನ್ಕ್ರಿಮೆಂಟೋ ಬೆನಿಫಿಟ್ಸು ಅವರಿಗೂ ಕೂಡ ಜಾಸ್ತಿ ಆಗಲಿ. ಆ ಥರದ ಎಕ್ಸ್ಪೆಕ್ಟೇಷನ್ನೇ ಯಾವುದೇ ಒಬ್ಬ ಎಂಪ್ಲಾಯಿಗಿರುತ್ತೆ. ಭಾಳ ಸಾತ್ವಿಕವಾದ್ದು, ಸಾಮಾನ್ಯವಾದದ್ದು, ಸಹಜವಾಗಿರೋದು. ಗ್ರೋತ್ ಬಿಟ್ಟರೆ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಲೈಫಲ್ಲಿ. ಯಾಕೆಂದರೆ ನಮಗೂ ಕೂಡ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ ಲೈಫ್ದು. ಒಂದು ಕೆಲಸಕ್ಕೆ ಸೇರಿದ್ದೀರಿ ಅಂದರೆ ಸ್ವಾಭಾವಿಕವಾಗಿ ನಾವು ಅಲ್ಲಿ ಪ್ರೋಗ್ರೆಸ್ಸನ್ನು ಫೈನಾನ್ಷಿಯಲಿ ಇರ್ಬೋದು, ಎಕ್ಸ್ಪೀರಿಯೆನ್ಸಲ್ಲಿ, ಕೆಲಸಗಳಲ್ಲಿ, ಅಂದರೆ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋ ಭಾವನೆ ಬಹಳ ಸ್ವಾಭಾವಿಕವಾದ್ದು. ಅಲ್ಲಿ ಕಿರುಕುಳ, ತೊಂದರೆಗಳು ಎದುರಾಗ್ತಾ ಹೋದಾಗ ಸ್ವಾಭಾವಿಕವಾಗಿ ವ್ಯಕ್ತಿಗೆ ಡಿಪ್ರೆಷನ್ ಶುರುವಾಗುತ್ತೆ. ಇನ್ನೇನು ಮಾಡೋದು, ದಾರಿನೇ ಕಾಣಲ್ಲ ಅನ್ನೋ ಪರಿಸ್ಥಿತಿ ಕೂಡ ಹೋಗ್ಬೋದು. ಬಹಳಷ್ಟು ವಿಚಾರಗಳಿದೆ. ನಾವು ಕೆಲವೊಂದು ವ್ಯಕ್ತಿಗಳು ಸೂಯಿಸೈಡ್ ಮಾಡ್ಕೊಂಡಿರೋದನ್ನು, ಕೆಲಸದ ಒತ್ತಡ ತಡ್ಕೊಳೋಕ್ಕಾಗದೆ, ಸೀನಿಯರ್ಗಳ ಕಿರುಕುಳ ತಡೆಯೋಕ್ಕಾಗದೆ ಕೆಲಸ ಬಿಡೋದನ್ನು, ಲೈಫಲ್ಲಿ ಫೇಲ್ಯೂರ್ ಕಡೆ ಹೋಗೋದನ್ನು ನೋಡ್ತಾ ಇರ್ತೀವಿ. ಈ ಸಮಸ್ಯೆಯನ್ನು ಅಡ್ರೆಸ್ ಮಾಡೋದಕ್ಕೆ 100% ನನ್ನ ಹತ್ರ ಸಾಮರ್ಥ್ಯ ಇದೆಯಾ ಅಂತ ಮೊದಲನೇ ಪ್ರಶ್ನೆ. ಖಂಡಿತ ಆ ಸಾಮರ್ಥ್ಯ ಇಲ್ಲ. ಹಾಗೆಯೇ ಯಾವುದು ಕೂಡ 100% ಅಲ್ಲ. ನಮ್ಮ ಆಲೋಚನೆಗಳ ಪ್ರಕಾರ ನಮ್ಮ ಹತ್ರ ಏನು ಸಾಧ್ಯ ಇದೆಯೋ ಅದನ್ನು ನಾವು ಹೇಳೋದಕ್ಕೆ ಪ್ರಯತ್ನ ಪಡ್ಬೋದು ಅಷ್ಟೇ. ಎಲ್ಲದಕ್ಕೂ ನಮ್ಮದು ಪ್ರಯತ್ನ ಅಂತ ಇರುತ್ತೆ. ಫಲ ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು. ಇದು ನಿಮಗೆ ಎಷ್ಟರ ಮಟ್ಟಿಗೆ ಪ್ರಯೋಜನಕ್ಕೆ ಬರುತ್ತೆ ಅನ್ನೋದು ನಿಮ್ಮ ಥಾಟ್ಸ್, ಅಂದರೆ ಯಾವ ಥರ ಇರುತ್ತೆ, ಮುಂದೆ ಯಾವ ಥರ ನಿಮ್ಮ ಹತ್ರ ಬದಲಾಯಿಸ್ಕೊಳ್ಳೋದಕ್ಕಾಗತ್ತೆ ಸಿಚುವೇಶನ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಸಮಸ್ಯೆಯೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ಪ್ರಾಚೀನ ವಿಜ್ಞಾನದ ಪ್ರಕಾರ ಯಾವ ಪರಿಹಾರಗಳಿದ್ದಾವೆ ಕೂಲಂಕುಷವಾಗಿ ಪರಿಶೀಲಿಸಿ ಎಕ್ಸ್ಪರ್ಟ್ಸ್ ಹತ್ರ ಕೇಳಿಕೊಂಡು ನಮಗೇನು ತಿಳಿದಿದೆ ಅದರ ಆಧಾರದ ಮೇಲೆ ಕೊಡುವಂಥ ಒಂದು ತಪಸ್ಸನ್ನು ನಿರಂತರವಾಗಿ ಕಂಟಿನ್ಯೂ ಮಾಡಬೇಕು ಅನ್ನೋ ಅಪೇಕ್ಷೆ ನಮ್ಮದು. ನೋಡಿ ಸ್ನೇಹಿತರೆ, ಮೊದಲನೇ ವಿಷಯ, ಆಫೀಸಲ್ಲಿ ತುಂಬ ಟಾರ್ಚರ್ ಇದೆ ಅಂತ ಹೇಳ್ತಿದ್ದೀರಾ ಅಂತಾದರೆ ಬೇರೆ ಟೈಮನ್ನೇ ಯಾವ ಥರ ಸ್ಪೆಂಡ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆಯಿತು, ಅಲ್ಲಿ ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಇದೆ. ಮನೆಯಲ್ಲಿ ನೀವು ಹೇಗಿದ್ದೀರಾ ಅದನ್ನು ನೀವು ಹೇಳಿಲ್ಲ. ಆಫೀಸಲ್ಲಿ 8 ತಾಸೋ 10 ತಾಸೋ 12 ತಾಸೋ ಸ್ಪೆಂಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಬಿಸ್ನೆಸ್ ಮ್ಯಾಗ್ನೆಟ್ಗಳು ಹೇಳೋ ಥರ 70 ಅವರ್ಸ್ ಬೇಕು, 90 ಅವರ್ಸ್ ಬೇಕು ಅಂತ ಆಗಿದ್ದರೂ ಕೂಡ ಬೇರೆ ಟೈಮನ್ನು ಹೇಗೆ ಸ್ಪೆಂಡ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಟೈಮನ್ನು ಖುಷಿಯಾಗಿ ಸ್ಪೆಂಡ್ ಮಾಡೋದಕ್ಕೆ ಸಾಧ್ಯ ಆದರೆ ಅಲ್ಲಿ ನಿಮ್ಮ ಅಂದರೆ ವಿಶ್ರಾಂತಿ, ಎಂಟರ್ಟೈನ್ಮೆಂಟು, ಮನಸ್ಸಿಗೆ ಸಮಾಧಾನ ಕೊಡೋ ವಿಚಾರಗಳು, ಆಹಾರ ಪೇಯಗಳು ಇವೆಲ್ಲ ಸರಿಯಾಗಿದ್ದರೆ, ಅಂದರೆ ಏನು ಕುಡಿತೀರಾ, ಏನು ತಿಂತೀರಾ ಅದನ್ನೆಲ್ಲ ಸ್ವಾಭಾವಿಕವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಬಹಳಷ್ಟು ಪರಿವರ್ತನೆಗಳನ್ನು ನೀವು ಕಾಣ್ಬೋದು. ಇಲ್ಲಿ ಒಂದಷ್ಟು ವಿಚಾರಗಳನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕಾಗತ್ತೆ ಆಹಾರದ ವಿಚಾರದಲ್ಲಿ. ಹಾಗೆಯೇ ಅಭ್ಯಾಸಗಳ ವಿಚಾರದಲ್ಲೂ ಕೂಡ ಒಂದಷ್ಟನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗತ್ತೆ. ನಿಮ್ಮ ಎನ್ವಿರಾನ್ಮೆಂಟನ್ನು ಬದಲಾಯಿಸ್ಕೊಳ್ಳೋ ಬಗ್ಗೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಇರಬೇಕಾಗತ್ತೆ. ಇವಿಷ್ಟು ನಿಮ್ಮ ಹತ್ರ ಸಾಧ್ಯ ಆಗುತ್ತೆ ಅಂತಾದರೆ ಭಾಳಷ್ಟು ಪರಿವರ್ತನೆಗಳನ್ನು ಕಾಣೋದಕ್ಕೆ ಸಾಧ್ಯ ಇದೆ. ಮತ್ತು ಪ್ರಾಚೀನ ವಿಜ್ಞಾನದಲ್ಲಿ ಅದಕ್ಕೆ ಆಪ್ಷನ್ಗಳಿದ್ದಾವೆ ಅಂತ ತಜ್ಞರು ಅಭಿಪ್ರಾಯ ಪಡ್ತಾರೆ. ಸ್ನೇಹಿತರೆ, ನೀವು ಚೆನ್ನಾಗಿ ನಿದ್ದೆ ಮಾಡ್ತಿದ್ದೀರಾ, ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗ್ತಿದೆಯಾ ನಿಮ್ಮ ಹತ್ರ ಅನ್ನೋದು ಮೊದಲನೇ ಪ್ರಶ್ನೆ. ಈ ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಾದರೆ ನಿಮ್ಮ ಆಹಾರ ವಿಹಾರಗಳು ಯಾವ ಥರ ಇದ್ದಾವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೊಬೈಲಲ್ಲಿ ಎಷ್ಟೊತ್ತಿರ್ತೀರಾ ನೀವು, ಅಂದರೆ ಬೇರೆ ಟೈಮನ್ನು ಮೊಬೈಲಲ್ಲಿ ಎಷ್ಟೋ ಸ್ಪೆಂಡ್ ಮಾಡ್ತೀರಾ? ದಯವಿಟ್ಟು ಒಂದು 20 ನಿಮಿಷದಿಂದ ಅರ್ಧ ಗಂಟೆಗೆ ಇಳಿಸಿ. ಪರ್ ಡೇ 20 to 30 ಮಿನಿಟ್ಸ್ ಮಾತ್ರ ಮೊಬೈಲಲ್ಲಿ ಸ್ಪೆಂಡ್ ಮಾಡಿ. ಅದರಲ್ಲಿ ಕಾಲ್ ಮಾಡೋದು, ಸ್ನೇಹಿತರಿಗೋ ಕುಟುಂಬದವರಿಗೋ ಕಾಲ್ ಮಾಡೋದು, ವಿಡಿಯೋ ನೋಡೋದು, ವಾಟ್ಸಪ್ಪಲ್ಲಿರೋದು, ಇದೆಲ್ಲದೂ ಕೂಡ ಇನ್ಕ್ಲೂಡ್ ಆಗಿರಬೇಕು ಆ ಸಮಯದಲ್ಲಿ. ಅಂದರೆ ಅರ್ಧ ಗಂಟೆ ಮಾತ್ರ ನಿಮ್ಮ ಸ್ಕ್ರೀನ್ ಟೈಮ್ ಇರಬೇಕು. ಬೇರೆ ಟೈಮಲ್ಲಿ ಕೆಲಸದಲ್ಲಿರುವಾಗ ನೀವು ಎಷ್ಟೋ ಸ್ಕ್ರೀನ್ ಟೈಮ್ ಇದೆಯೋ ಅಷ್ಟೊತ್ತು ಆ ಕೆಲಸವನ್ನು ಮಾಡ್ಕೊಂಬಿಡಿ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಬಟ್ ಬೇರೆ ಟೈಮಲ್ಲಿ ಸ್ಕ್ರೀನ್ ಟೈಮನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿ. ಮುಖ್ಯವಾಗಿ ಸ್ಕ್ರೀನಿಂದ ಬರುವಂಥ ರೇಡಿಯೇಷನ್ನು, ಅಲ್ಲಿ ಬರುವಂಥ ಭಾವ ವ್ಯತ್ಯಾಸಗಳು, ಆಡಿಯೋ ಮತ್ತು ವಿಡಿಯೋ ಅದರ ಪರಿಣಾಮಗಳು ನಿಮ್ಮ ಮೇಲೆ ಆಗೋದು, ಅದು ಕೂಡ ನಿಮ್ಮ ಅಂದರೆ ಆಫೀಸಲ್ಲಿ ನೀವೇನು ಅನುಭವಿಸ್ತಿರ್ತೀರೋ ಅದರ ಇಂಪ್ಯಾಕ್ಟನ್ನು ತುಂಬ ಜಾಸ್ತಿ ಮಾಡುತ್ತೆ. ಹಾಗಿದ್ರೆ ನಿಮಗೊಂದು
2-3 ಅವರ್ಸ್ ಎಕ್ಸ್ಟ್ರಾ ಸಿಗುತ್ತೆ ಅಂತ ಆದರೆ ನಿಮ್ಮ ಆಫೀಸ್ ಟೈಮ್ ಬಿಟ್ಟು, ಅಂದರೆ ಮನೋರಂಜನೆಗೆ ಅಂತ ಸಿಗುತ್ತೆ ಅಂತ ಆದರೆ ಅದನ್ನು ಯಾವ ಥರ ಸ್ಪೆಂಡ್ ಮಾಡಬೇಕು? ಆಡಿಯೋ ಕೇಳ್ಬೋದು, ಸ್ವಲ್ಪ ಕ್ಲಾಸಿಕಲ್ ಮ್ಯೂಸಿಕ್ಕು, ಇಂಪಾದ ಸಂಗೀತ ಆ ಥರದ್ದನ್ನು ಕೇಳೋದಕ್ಕೆ ಟ್ರೈ ಮಾಡಬೇಕು. ಕ್ಲಾಸಿಕಲ್ ಮ್ಯೂಸಿಕ್ಗೆ ನೀವು ಬರೋದಾದರೆ ಮಾರ್ನಿಂಗ್ ರಾಗಾಸ್ ಅಂತ ಇರ್ತವೆ, ಈವ್ನಿಂಗ್ ರಾಗಾಸ್ ಅಂತ ಇರ್ತವೆ, ಆಫ್ಟರ್ನೂನ್ ರಾಗಾಸ್ ಅಂತ ಇರ್ತವೆ. ಮಧ್ಯಾಹ್ನದ ಹೊತ್ತಿಗೆ ಬೇಕಾದಂಥ ಸಂಗೀತವನ್ನು ನೀವು ಕೇಳಬೇಕು. ಬೆಳಿಗ್ಗೆ ಯಾವುದು ಸೂಕ್ತನೋ ಅದನ್ನು ಕೇಳಬೇಕು. ಈ ಭೈರವಿ ಅಂತ ಕ್ಲಾಸಿಕಲ್ ಮ್ಯೂಸಿಕ್ ಅಂದರೆ ರಾಗಗಳು, ರಾಗ್ ಭೈರವ್ ಅಂತ ಕರಿತೀವಿ, ಅದನ್ನು ಕೇಳಿದರೆ ಬೆಳಿಗ್ಗೆ ನಿಮ್ಮ ಮೂಡನ್ನು ಪ್ರಶಾಂತವಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಮಧ್ಯಾಹ್ನದ ಹೊತ್ತಲ್ಲಿ ಮಧ್ಯಾಹ್ನಕ್ಕೆ ಸಂಬಂಧಪಟ್ಟ ಕೆಲವೊಂದು ರಾಗಗಳಿರ್ತವೆ, ಅದನ್ನು ಕೇಳಬೇಕು ರಿಲ್ಯಾಕ್ಸ್ ಮಾಡೋದಕ್ಕೆ ಟೈಮ್ ಸಿಕ್ಕಿದಾಗ. ಇನ್ನು ಆಹಾರದ ವಿಚಾರಕ್ಕೆ ಬಂದರೆ ಕೆಲವೊಂದು ಥರದ ಆಹಾರಗಳಿದ್ದಾವೆ, ಅದು ನಿಮ್ಗೆ ಗೊತ್ತೇ ಇದೆ ಯಾವುದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ತುಂಬ ಖಾರ, ತುಂಬ ಬಿಸಿ, ಅಸಾತ್ವಿಕ, ಇದನ್ನು ರಾಜಸಿಕ ಆಹಾರಗಳು ಅಂತ ಕರಿತಾವೆ. ಇವ್ಯಾವುದು ಸಾತ್ವಿಕವಾಗಿರೋದಿಲ್ಲ. ಹೊಟ್ಟೆ ಮೇಲೆ ಕೆಟ್ಟ ಪರಿಣಾಮ ಬೀರೋದ್ರ ಜೊತೆಗೆ ವಿಪರೀತವಾಗಿ ನಿಮ್ಮನ್ನು ನರಗಳ ಮೇಲೆ ವಿಪರೀತವಾಗಿ ಉತ್ತೇಜನವನ್ನು ಕ್ರಿಯೇಟ್ ಮಾಡ್ತವೆ. ಈ ಉತ್ತೇಜನ ಅನ್ನೋದು ನರಗಳನ್ನು ವಿಪರೀತವಾಗಿ ಪ್ರಚೋದಿಸೋದು ಅನ್ನೋದು. ಖಾರ ಇರ್ಬೋದು, ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಉಪ್ಪಿರ್ಬೋದು, ಇವೆಲ್ಲ ಕೂಡ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳೋ ಥರದ ಆಹಾರಗಳಾಗಿರ್ತವೆ. ಅಂದರೆ ರಾಜಸ ಆಹಾರಗಳು ಅಂತ ಕರಿತೀವಿ. ಯುದ್ಧ ಮಾಡೋರಿಗೆ, ಹೋರಾಡೋರಿಗೆ, ಮಿಲ್ಟ್ರಿಯವರಿಗೆ ಸೂಕ್ತವಾದ ಆಹಾರ ಅದು. ದೈನಂದಿನ ಕೆಲಸ ಕಾರ್ಯಗಳನ್ನ ಎಲ್ಲೋ ಆಫೀಸಲ್ಲೋ ಬೇರೆಲ್ಲೋ ಕೆಲಸ ಮಾಡ್ಕೊಳ್ತೀನಿ ಅಂತ ಹೋಗೋ ವ್ಯಕ್ತಿಗಳಿಗೆ, ವಿಶೇಷವಾಗಿ ಮಾನಸಿಕ ಕೆಲಸಗಳು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರ್ಬೋದು, ಟೀಚಿಂಗ್ ಇರ್ಬೋದು, ದೈಹಿಕ ಶ್ರಮ ಪಡೆದಂಥ ಕೆಲಸಗಳಲ್ಲಿರೋ ವ್ಯಕ್ತಿಗಳಿಗೆ ಈ ಥರದ ಆಹಾರ ಸೂಕ್ತವಾಗಿರೋದಿಲ್ಲ, ವಿಶೇಷವಾಗಿ ಹೇಳಬೇಕು ಅಂದರೆ. ಸೊ ಯಾವುದು ಒಳ್ಳೆಯ ಆಹಾರವೋ ಅದನ್ನು ಸೇವಿಸಬೇಕು. ಮನೆಯ ಊಟ, ಮನೆಯ ಅಡಿಗೆ ಸೂಕ್ತವಾಗಿರುತ್ತೆ. ಯಾಕೆಂದರೆ ಹೊರಗಡೆ ಹೋದ್ರಿ ಅಂದ ತಕ್ಷಣ ಉಪ್ಪು ಜಾಸ್ತಿ, ಎಂದೋ ಬೇಯಿಸಿರೋ ಅಡುಗೆಯನ್ನು ಮಾಡುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಸೊ ಸಾಧ್ಯ ಆದಷ್ಟು ಸಾತ್ವಿಕ ಆಹಾರ, ತರಕಾರಿ ಮತ್ತು ಹಣ್ಣುಗಳನ್ನು ವಿಶೇಷವಾಗಿ ಆ್ಯಡ್ ಮಾಡೋ ಥರದ ಪ್ರಯತ್ನ, ಸಾಧ್ಯ ಆದಷ್ಟು ಹೊಟ್ಟೆಯನ್ನು ತಂಪಾಗಿ ಇಟ್ಕೊಳ್ಳೋ ಥರದ ಆಹಾರಗಳು, ನೀರನ್ನು ಯಥೇಚ್ಛವಾಗಿ ಕುಡಿಯುವಂಥದ್ದು, ಇವು ಕೂಡ ಮಾನಸಿಕ ಸ್ಥಿಮಿತವನ್ನು ಇಟ್ಕೊಳ್ಳೋದಕ್ಕೆ, ಮನಸ್ಸು ಶಾಂತವಾಗಿರೋದಕ್ಕೆ, ಬುದ್ಧಿಯನ್ನು ಚುರುಕಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ಸೊ ಇವಿಷ್ಟು ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತಾದರೆ ಇನ್ನೊಂದು ವಿಶೇಷವಾದ ಅಭ್ಯಾಸವನ್ನು ನೀವು ರೂಢಿಸ್ಕೋಬೋದು. ಅದೇನು ಅಂದರೆ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಇರುವಂಥದ್ದು. ಇದನ್ನು ಕರಿತೀವಿ ವಿಪಶ್ಯನ ಅಂತ. ಉಸಿರಾಟವನ್ನು ಗಮನಿಸ್ತಾ ಇರೋದು ಯಾವಾಗಲೂ. ಯಾವಾಗ ಟೈಮ್ ಸಿಗತ್ತೆ ಅಂತಾದರೆ ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಸೊ ಈ ಉಸಿರಾಟವನ್ನು ಗಮನಿಸ್ತಾ ಇರೋದು ಅನ್ನೋದು ಅಟೆನ್ಷನ್ನಲ್ಲಿರೋದಕ್ಕೆ, ಮನಸ್ಸನ್ನು ಶಾಂತವಾಗಿಡೋದಕ್ಕೆ, ಬುದ್ಧಿಯನ್ನು ಚುರುಕಾಗಿಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಒಂದು ಪ್ರಾಚೀನ ನಂಬಿಕೆ ಇದೆ. ಮೊದಲು ಡೋಂಟ್ಸ್ ಹೇಳಿದೆ, ಈಗ ಡೂಸ್ ಹೇಳ್ತಿದ್ದೀನಿ. ಇದು ಒಂದು ಅಭ್ಯಾಸ. ನಿಮ್ಮ ಬಿಡುವಿನ ವೇಳೆಯಲ್ಲಿ ಅಂದರೆ ಒಂದು ಮೆಡಿಟೇಷನೋ ಏನೋ ಒಂದು ಅಭ್ಯಾಸ ಇರುತ್ತೆ, ದೇವರೋ ಧರ್ಮನೋ ಈ ಥರದ ವಿಚಾರಗಳಿರ್ತವೆ. ಆ ವಿಚಾರ ಬಂದಾಗ ನೀವೇನು ಮಾಡಬೇಕು ಅಂದರೆ ನಿಮಗೆ ಗೊತ್ತಿರೋ ಯಾವುದೋ ಒಂದು ಜಪನೋ ಮಂತ್ರನೋ ನೀವು ಉಚ್ಚರಿಸೋದಕ್ಕೆ ಟ್ರೈ ಮಾಡ್ಬೋದು. 108 ಸಲನೋ 1008 ಸಲನೋ 5 ನಿಮಿಷ 10 ನಿಮಿಷದಿಂದ ಶುರು ಮಾಡಿ 20, 30, 40 ನಿಮಿಷದವರೆಗೆ ಒಂದು ಕಡೆ ಕೂತ್ಕೊಂಡು ಶಾಂತವಾಗಿ ಮೌನವಾಗಿ ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಶುರು ಮಾಡಬೇಕು. ಖುಷಿಯಿಂದ ಆನಂದಿಸ್ತಾ ಮಾಡಬೇಕು ಅದನ್ನು. ಆ ಥರ ಖುಷಿ ಕೊಡೋ ಒಂದು ಎಕ್ಸಸೈಸನ್ನು ನೀವು ಆಯ್ಕೆ ಮಾಡ್ಕೋಬೇಕು. ನಾನು ಹೇಳೋದೇನೆಂದರೆ ಒಂದು ಕಡೆ ಕೂತ್ಕೊಂಡು ಮೌನವಾಗಿ ಶಾಂತವಾಗಿ ಕೂತ್ಕೊಂಡು ಶ್ವಾಸವನ್ನು ಒಳಗಡೆ ಎಳ್ಕೊಂಡು ಅಂತ ನಗ್ತಾ ನೀವು ಹೇಳೋದಕ್ಕೆ ಟ್ರೈ ಮಾಡಿ. ಕೂತಲ್ಲೇ ಒಂದು ಕರೆಕ್ಟಾದ ಪೋಸು, ಸೋಫಾದ ಮೇಲೆ ಕೂತ್ಕೊಳ್ಳಿ, ನೆಲಕ್ಕೆ ಕೂತ್ಕೊಳ್ಳಿ, ಕುರ್ಚಿ ಮೇಲೆ ಕೂತ್ಕೊಳ್ಳಿ, ಎಲ್ಲೇ ಕೂತ್ಕೊಳ್ಳಿ. ಮ್ಯಾಟ್ ಮೇಲೆ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು. ಪದ್ಮಾಸನನೋ ಸುಖಾಸನನೋ ವಜ್ರಾಸನನೋ ಇದ್ದರೆ ಅತ್ಯುತ್ತಮ. ಬಟ್ ಅದಾಗಲ್ಲ ಅಂತಾದರೆ ಸೋಫಾದ ಮೇಲೆ ಕೂತ್ಕೋಬೋದು, ಕುರ್ಚಿ ಮೇಲೆ ಕೂತ್ಕೋಬೋದು. ಕೂತವರು 108 ಸಲ ಓಂಕಾರವನ್ನು ಉಚ್ಚಾರ ಮಾಡಿ. ಈ ಥರ ಶ್ವಾಸವನ್ನು ಒಳಗಡೆ ಎಳ್ಕೊಳ್ಳೋದು, ಓಮನ್ನು ಉಚ್ಚಾರ ಮಾಡೋದು. ಇದೇ ಥರದ ಪ್ರೊಸೆಸನ್ನು ಒಳಗಡೆ ಹೇಳ್ಕೊಳ್ಳೋದು, ಓಂ ಉಚ್ಚಾರ ಮಾಡೋದು, ಇದನ್ನು ಮಾಡಿ 108 ಸಲ. ಒಂದು ರುದ್ರಾಕ್ಷಿಯನ್ನು ಅಥವಾ ಜಪಮಣಿಯನ್ನು ಇಟ್ಕೊಂಡು ಕೂಡ ಮಾಡ್ಬೋದು. ಇಲ್ಲಾಂದರೆ ಕೈ ಬೆರಳುಗಳಲ್ಲೇ ಒಂಚೂರು ಎಣಿಸ್ಕೊಂಡ್ರೂ ಆಗುತ್ತೆ. ಇಲ್ಲ ಒಂದು ರ್ಯಾಂಡಮ್ ಆಗಿ ಒಂದು 20 ನಿಮಿಷದಿಂದ ಅರ್ಧ ಗಂಟೆವರೆಗೂ ಮಾಡ್ತೀನಿ. ಇನಿಷಿಯಲಿ ಒಂದು 108 ಸಲ ಮಾಡೋದು ಯಾರಿಗಾದರೂ ಕಷ್ಟನೇ. ನೀವು ನಿಧಾನವಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸೊ 108ಕ್ಕೆ ಬಂದಾಗ ಬರೋ ಹೊತ್ತಿಗೆ ಭಾಳಷ್ಟು ವಿಚಾರಗಳು ಬದಲಾವಣೆ ಆಗೋದಕ್ಕೆ ಶುರು ಮಾಡ್ತವೆ. ಅಂದರೆ ಆಫೀಸ್ನ ಎನ್ವಿರಾನ್ಮೆಂಟನ್ನು ನಿಮ್ಮ ಹತ್ರ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಸಹನೆ, ತಾಳ್ಮೆ ತಡ್ಕೊಳ್ಳೋ ಸಾಮರ್ಥ್ಯ ಇರಬೇಕು. ಆ ಟಾಕ್ಸಿಕ್ ಎನ್ವಿರಾನ್ಮೆಂಟಲ್ಲೂ ಕೂಡ ಜಯಶಾಲಿ ಆಗಬೇಕು. ನೀವು ಅವಕಾಶ ಸಿಕ್ಕಿದರೆ, ನಿಮ್ಮ ಸಾಮರ್ಥ್ಯ ಎಕ್ಸ್ಪೀರಿಯೆನ್ಸು ಚೆನ್ನಾಗಿ ಬೆಳೆದ್ರೆ ಆ ಟಾರ್ಚರ್ ಕೊಡುವಂಥ ಕೆಲಸವನ್ನು ನೀವು ಬಿಟ್ಬಿಡ್ಬೋದು ಸಂಪೂರ್ಣವಾಗಿ. ಬೇರೆ ಕಡೆ ಕೆಲಸಕ್ಕೆ ಸೇರೋ ಅರ್ಹತೆ ಕೂಡ ನಿಮ್ಗೆ ಬರುತ್ತೆ.
ಹಾಗಂತ ಕೆಲಸ ಟಾರ್ಚರ್ ಆಗ್ತಿದೆ ಇಮಿಡಿಯೇಟಾಗಿ ಬಿಟ್ಬಿಡ್ತೀನಿ ಅನ್ನೋದು ಸರಿಯಾದ ತೀರ್ಮಾನ ಆಗಿರೋದಿಲ್ಲ. ಅಥವಾ ಅದನ್ನು ತೀರಿಸೋದಕ್ಕೆ ಅಂದರೆ ಅವ್ರು ನನಗೇನೋ ಹೇಳ್ತಾರೆ, ನಾನು ಏನೋ ಒಂದು ಹೇಳಕ್ಕೆ ಹೋಗ್ತೀನಿ, ಅದು ಕೂಡ ಅಷ್ಟೊಂದು ಸರಿಯಾದ ಕ್ರಮ ಅಲ್ಲ. ನಿಮ್ಮ ಪ್ರಯತ್ನ ಯಾವ ಥರ ಇರಬೇಕು ಅಂದರೆ, ಅಲ್ಲಿನ ಅಗತ್ಯತೆ ಏನಿದೆ, ಆ ಕೆಲಸದ ಅಗತ್ಯತೆ ಏನಿದೆ ಅದನ್ನು ಚಾಚು ತಪ್ಪದೆ ಸರಿಯಾಗಿ ಪೂರೈಸಬೇಕು. ಇನ್ನೊಂದು ಕಡೆ ನಿಮ್ಮ ಮನಸ್ಸನ್ನು ಅಂದರೆ ಸರಿಯಾಗಿ ಇಟ್ಕೊಳ್ಳೋದಕ್ಕೂ ನಿಮಗೆ ಸಾಧ್ಯ ಆಗಬೇಕು. ಆಫೀಸಲ್ಲಿ ಏನು ನಡೆಯುತ್ತೋ ಅದು ನಿಮ್ಮ ಮನಸ್ಸಲ್ಲಿ ಮತ್ತೆ ಬರಬಾರ್ದು. ಟಾರ್ಚರ್ ಕೊಡ್ತಾರೆ ಅನ್ನೋ ಭಾವನೆ ನಿಮ್ಮ ಮನಸ್ಸಲ್ಲಿ ಇರಬಾರ್ದು. ಅಲ್ಲಿನ ವಿಚಾರಗಳನ್ನ ಇಗ್ನೋರ್ ಮಾಡೋದಕ್ಕೆ, ಬೇರೆ ಥರ ನೋಡೋದಕ್ಕೆ ಜಗತ್ತನ್ನು ಸಾಧ್ಯ ಆಗಬೇಕು ಅಂದರೆ ನೀವು ಈ ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗತ್ತೆ. ಯಾಕೆಂದರೆ ಯಾವುದೇ ಒಳ್ಳೆಯ ಅಭ್ಯಾಸಗಳಿಲ್ಲದೆ ಇಗ್ನೋರ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಯಾಕೆಂದರೆ ಒಂದು ಸೈಕಲಿಗೆ ಸಿಕ್ಕಾಕೊಂಡ್ಬಿಡ್ತೀರಾ ನೀವು. ಒಂದು ಚಕ್ರ, ಅದು ಅರ್ಧ ಚಕ್ರ ಆಫೀಸಲ್ಲಿ ಸುತ್ತಿರುತ್ತೆ, ಮತ್ತೊಂದು ಅರ್ಧ ಟೈಮ್ ನಿಮ್ಮ ಹತ್ರ ಇರುತ್ತೆ. ಅದರಲ್ಲಿ ನಿದ್ದೆ, ಬೇರೆ ಬೇರೆ ಚಟುವಟಿಕೆಗಳು, ಜೀವನದ ಚಟುವಟಿಕೆಗಳು ನಡಿಬೇಕಾಗಿರುತ್ತೆ. ಆ ಟೈಮಲ್ಲೂ ಕೂಡ ಆಫೀಸಲ್ಲಿ ನಡೆದ ಘಟನೆಗಳು, ಅವನು ಹಂಗಂದ, ಇವನು ಹಿಂಗಂದ, ನನ್ನನ್ನು ಅಲ್ಲಿವರೆಗೂ ಹೋಗ್ಬಾ ಅಂತಂದ, ನನ್ನನ್ನು ಅಲ್ಲಿ ಕಳಿಸ್ದ ಆ ಕೆಲಸಕ್ಕೋಸ್ಕರ, ಈ ಥರದ ಆಲೋಚನೆಗಳು ಪದೇ ಪದೇ ನಿಮ್ಮನ್ನು ಕಾಡೋ ಸಾಧ್ಯತೆ ಇರುತ್ತೆ. ನನ್ನನ್ನು ಸುತ್ತಾಡಿಸ್ತಾನೆ, ನನಗೆ ಬೇಜಾರು ಮಾಡಿಸ್ತಾನೆ, ನನ್ನನ್ನು ಹ್ಯುಮಿಲಿಯೇಟ್ ಮಾಡ್ತಾನೆ. ಸೊ ಇದೆಲ್ಲ ವಿಚಾರಗಳಿಂದ ಹೊರಗಡೆ ಬರಬೇಕು ಅಂದರೆ ಒಂದೇ ದಾರಿ, ಬೇರೆ ಟೈಮನ್ನು ನೀವು ಎಷ್ಟು ಆ್ಯಕ್ಟಿವ್ ಆಗಿ ಹಾಗೆ ಎಷ್ಟು ಶಾಂತವಾಗಿ ಕಳಿತೀರಾ ಅನ್ನೋದು. ಬೇರೆ ಟೈಮನ್ನು ನೀವು 100% ಚೆನ್ನಾಗಿ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ ಆದರೆ, ಆಫೀಸಲ್ಲಿರೋ ಟೈಮು ಅಂದರೆ ನಿಮ್ಮ ಗಮನಕ್ಕೆ ಬರೋದಿಲ್ಲ, ಎಷ್ಟೊತ್ತಿಗೆ ಅದು ಕಳೆದೋಯ್ತು ಅಂತಲೇ ನಿಮ್ಗೆ ಗೊತ್ತಾಗದೇ ಇರೋ ಸ್ಥಿತಿಗೆ ನೀವು ಬರ್ತೀರಾ. ಸೊ ಅಲ್ಲಿ ವಾತಾವರಣವನ್ನು ಚೇಂಜ್ ಮಾಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ಹಾಗಂತ ಬೇರೆ ಟೈಮ್ ನಿಮ್ಮ ಕೈಯಲ್ಲೇ ಇರುತ್ತೆ. ದಿನಕ್ಕೆ 24 ಗಂಟೆ ಇದೆ, 6ರಿಂದ 8 ತಾಸು ನಿದ್ದೆ ಅಂದರು, ಮತ್ತೊಂದು 5-6 ತಾಸು ನಿಮ್ಮ ಮಟ್ಟಿಗೆ ಸಿಕ್ಕೇ ಸಿಗುತ್ತೆ. ಮಿನಿಮಮ್ 5-6 ತಾಸು ಸಿಗುತ್ತೆ. ಆ 5-6 ತಾಸನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋತೀರಾ, ಎಷ್ಟು ನಿಮ್ಮನ್ನು ನೀವು ದೃಢವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಹತ್ರ, ಅದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ ಕಡೆ ನಿಮ್ಮನ್ನು ತೊಗೊಂಡು ಹೋಗುತ್ತೆ. ಅದಕ್ಕೆ ನೀವು ಮಾಡಬೇಕು ಅಂದರೆ, ನೀವು ಈ ನಮ್ಮ ಚಾನಲನ್ನು ನೋಡ್ತಾ ಇರಬೇಕು, ಹಾಗೆಯೇ ಇಲ್ಲಿ ಬರುವಂಥ ಯೋಗ, ಆಸನ, ಧ್ಯಾನ, ಪ್ರಾಣಾಯಾಮಗಳ ವಿಡಿಯೋಗಳನ್ನು ಸತತವಾಗಿ ವೀಕ್ಷಣೆ ಮಾಡ್ತಾ ಇರಬೇಕು. ಸಾಧ್ಯ ಆದಷ್ಟು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಬೇಕು. ಆಗ ನಿಮಗೆ ಪಾಸಿಟಿವ್ ಥಾಟ್ಗಳ ಕಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಬಗ್ಗೆ ನನಗೆ ವಿಶ್ವಾಸ ಇದೆ. ಯಾಕೆಂದರೆ ನನ್ನ ಹತ್ರ ಅದು ಸಾಧ್ಯ ಆಗಿದೆ, ಪಾಸಿಟಿವ್ ಥಾಟ್ಗಳ ಕಡೆ ಹೋಗೋದು ಗುರುಗಳ ಆಶೀರ್ವಾದ, ಮತ್ತೇನೂ ಅಲ್ಲ. ಸೊ ನೀವು ಕೂಡ ಅದೇ ಥರ ಆಶೀರ್ವಾದ ಸಿಗಲಿ ಗುರುಗಳಿಗೂ. ನೀವು ಕೂಡ ಕೃತಾರ್ಥರಾಗಿ ಸಾಧ್ಯ ಆದಷ್ಟು ಟಾಕ್ಸಿಕ್ ಎನ್ವಿರಾನ್ಮೆಂಟಿಂದ ನಿಮ್ಮನ್ನು ಹೊರಗಡೆ ತಂದ್ಕೊಳ್ಳೋದಕ್ಕೆ, ಎನ್ವಿರಾನ್ಮೆಂಟನ್ನು ಚೇಂಜ್ ಮಾಡೋದಕ್ಕೆ ಯಾರ ಹತ್ರನೂ ಸಾಧ್ಯ ಇಲ್ಲ. ಹೊರಗಡೆ ಕಸ ಇದೆ, ಜಗತ್ತಲ್ಲಿ ಸಾಕಷ್ಟು ಕಸ ಇದೆ, ಬೇರೆ ಬೇರೆ ಥರದ ಬೇಡದೇ ಇರೋ ವ್ಯವಹಾರಗಳು ಸಾವಿರಾರು ಇದ್ದಾವೆ. ಬಟ್ ಅವುಗಳಿಂದ ದೂರವಾಗಿ ನೀವಿರಬೇಕು. ಆ ಥರ ನಿಮ್ಮನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ವಿಧಾನಗಳನ್ನು ಮುಂದೆ ಕೂಡ ಹೇಳ್ತಾ ಇರ್ತೀನಿ. ಈ ವಿಡಿಯೋ ಪರಿಪೂರ್ಣ ಆಗಿಲ್ಲ, ಇನ್ನಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.